This is Runner Hut Expedition. ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾವು ಇವತ್ತಿದ್ದೀವಿ ಪಾಲಕ್ಕೋಡ್ ಅನ್ನೋ ಊರಲ್ಲಿ. ಸೊ ಇದಿರೋದು ಧರ್ಮಪುರಿ ಡಿಸ್ಟ್ರಿಕ್ಟು, ತಮಿಳ್ನಾಡು. ನಿನ್ನೆ ಬೋಳುಮಲೈ ಬೆಟ್ಟಕ್ಕೆ ಹೋಗಿದ್ವಿ, ಅದು ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದ್ಬಿಟ್ವಿ, ಬೆಂಗಳೂರಿಗೆ ಹೋಗಲಿಲ್ಲ. ಸೊ ನಾವಿರೋ ಸ್ಟೇ ಇದು ನೋಡಿ, ಈ ಥರ ಇದೆ. ಏನಪ್ಪ ಹೆಂಗಿತ್ತು ಸ್ಟೇ? ಸಖತ್ತಾಗಿತ್ತು ನೋಡಿ, ಇಲ್ಲಿ ಬಂದರೆ ಎಲ್ಲ ಮಸ್ತಾಗಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಆ ಕಡೆ ಮೇಕೆ ಕೋಳಿ ಎಲ್ಲ ಸಾಕಿದ್ದಾರೆ ಇವರು. ಫುಲ್ ಸೈಲೆಂಟ್ ಪ್ಲೇಸ್ ಇಲ್ಲಂತೂ, ಒಂಚೂರು ಏನು ಬೇರೆ ಶಬ್ದಗಳೇ ಬರೋಲ್ಲ ಈ ಪ್ರಾಣಿಗಳದ್ದು ಬಿಟ್ಟರೆ. ಮತ್ತು ಅಫ್ಕೋರ್ಸ್ ನಾವು ಮನುಷ್ಯರನ್ನ ಬಿಟ್ಟರೆ ಇಲ್ಲಿ ಬಂದವ್ರು ಗಲಾಟೆ ಮಾಡೋದು ಬಿಟ್ಟರೆ ಬೇರೆ ಏನು ಗಲಾಟೆ ಇಲ್ಲ ಇಲ್ಲಿ. ನೆನ್ನೆ ರಾತ್ರಿ ಬಂದಿದ್ದು ನಾವು. ಮಲ್ಕೊಂಡು ಏನೇನೋ ಸ್ಕಿಲ್ಸ್ ಎಲ್ಲ ಅನ್ಲಾಕ್ ಮಾಡಿದ್ದೀವಿ. ಹಾಂ, ಕುತ್ಕೊಂಡು ಮಲ್ಕೊಂಡು ಏನೇನೋ ಸ್ಕಿಲ್ಸ್ ಎಲ್ಲ ಅನ್ಲಾಕ್ ಮಾಡಿದ್ವಿ. ಏನು ಸ್ಕಿಲ್ಸು ಅನ್ಲಾಕ್ ಮಾಡಿಲ್ಲ. ಏನಂದರೆ ಇಲ್ಲಿ ಇದೊಂದು ಬಿಟ್ಟರೆ ಸುತ್ತಮುತ್ತ ಯಾವುದು ಸ್ಟೇಗಳೇ ಇಲ್ಲ. ಇಲ್ಲೊಂಥರ ಐಸೋಲೇಟೆಡ್ ಜಾಗ, ಇದೊಂಥರ ಸ್ಟೇಗಳಿಗೆ ಸಂಬಂಧಪಟ್ಟಂಗೆ. ಬರೀ ಎಲ್ಲ ಮನೆಗಳು, ಹಳ್ಳಿ, ಊರು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಉಳ್ಕೊಳ್ಳೋದಕ್ಕೆಲ್ಲೂ ಜಾಗ ಇಲ್ಲ. ಇದೊಂದೇ ಸಿಕ್ಕಿದ್ದು ನಮಗೆ, ಅದಕ್ಕೆ ಇಲ್ಲಿಗೆ ಬಂದ್ವಿ. ನೋಡಿ, ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಎಲ್ಲ ನೀಟಾಗಿ ಜಾಗ ಇದೆ. ಇಲ್ಲೆಲ್ಲ ಒಳ್ಳೊಳ್ಳೆ ಪ್ರಾಣಿಗಳು ನೋಡೋಕ್ಕೆ ಸಿಗುತ್ತೆ ನಿಮಗೆ. ನಾನು ಅದ್ರ ಜೊತೆ ಫೋಟೋ ತೆಗೆಸ್ಕೊಂಡೆ ಆವಾಗಲೇ ಒಳಗಡೆ ಹೋಗ್ಬಿಟ್ಟು. ಅದು ಸರಿಯಾಗಿ ಪೋಸ್ ಕೊಡಲಿಲ್ಲ, ಆದರೂ ಏನೋ ಮಾಡಿ ಅದನ್ನು ಎಳ್ಕೊಂಡು ಅಡ್ಜಸ್ಟ್ ಮಾಡಿ ಅದ್ರ ಜೊತೆ ಇದು ಮತ್ತು ಅದು. ಆವಾಗ ನಾನು ಅದಕ್ಕೆ ಸೈಲೆಂಟಾಗಿತ್ತು, ಇವಾಗ ಫುಲ್ ಕಿರ್ಚಾಡ್ತಾ ಇದೆ ಅದು. ಇವಾಗೇನು ಪ್ಲ್ಯಾನ್ ಅಂದರೆ ಸೀದಾ ಬೈಕ್ ಎತ್ಕೊಂಡು ಬೆಂಗಳೂರಿಗೆ ಹೋಗೋದು. ಅದಕ್ಕೆ ಮುಂಚೆ ಕೃಷ್ಣಗಿರಿ ಡ್ಯಾಮ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಏನೊಂದು 50 ನಿಮಿಷ ಆಗುತ್ತಷ್ಟೇ. ಸೊ ಅದಕ್ಕೆ ಹೋಗ್ಬಿಟ್ಟು ಫಸ್ಟು ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಬೆಂಗಳೂರು. ನಡೆಯಪ್ಪ, ರೆಡಿನಾ? ಲೆಟ್ಸ್ ಗೋ. ಎಲ್ಲ ಕಟ್ಟಿದ್ದೆಲ್ಲ ಆಗೋಯ್ತಲ್ಲ. ಹಾಂ, ಎಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿ ಕಟ್ಬಿಟ್ಟಿದ್ದೀವಿ ಆಲ್ರೆಡಿ, ಹೊರಡೋದಷ್ಟೇ. ಇಲ್ಲೇನು ಖುಷಿ ಅಂದರೆ ಜಾಸ್ತಿ ಕನ್ನಡದವ್ರು ಬರ್ತಾರೆ ಅಂತ ರಾಜ್ಕುಮಾರ್ ಫೋಟೋ ಹಾಕ್ಬಿಟ್ಟಿದ್ದಾರೆ. MGR ರಾಜ್ಕುಮಾರ್. ಸೋ ಕ್ಯೂಟ್. ನಮ್ಮ ಫೋಟೋ ಯಾವಾಗ ಹಾಕೋದು ಆ ಥರ? ನಮ್ಮ ಫಾರ್ಮ್ ಸ್ಟೇ ಕಟ್ಕೊಂಡು ನಾವು ಹಾಕೊಳ್ಳೋಣ ಅಂದರೆ ನೀನು ಕೇಳಲ್ವಲ್ಲ. ಅವ್ನು ನೋಡಿ, ಆ ಥರ ಫೋಟೋ ಬೇರೆಯವ್ರು ಯಾವಾಗ ಹಾಕೋದಂದ್ರೆ ನಾವೇ ಒಂದು ಫಾರ್ಮ್ ಸ್ಟೇ ಮಾಡಿಬಿಟ್ಟು ನಮ್ಮದ್ರಲ್ಲೇ ಹಾಕೊಂಬೋಣ ಅಂತಿದ್ದಾನೆ. ಸೊ ಇದ್ರ ಹೆಸರು ಬಂದು ಸವೈ ಫಾರ್ಮ್ ಸ್ಟೇ ಅಂತ. ನಿಮ್ಗೆ ಯಾರಾದರೂ ಬೇಕಿದ್ದರೆ ಚೆಕ್ಔಟ್ ಮಾಡಿ. ಚೆನ್ನಾಗಿದೆ, ಒಂಥರ ನೀಟಾಗಿದೆ, ಸ್ವಲ್ಪ ಹಳೇದಿದು, ಚೆನ್ನಾಗಿದೆ. ನೋಡಿ, ಇಲ್ಲಿ ಈ ಜಾಗದಲ್ಲಿ ಏನಂದರೆ ಸುತ್ತ ನೀವು ಕನಕಪುರದಲ್ಲಿ, ರಾಮನಗರದಲ್ಲಿ ನೋಡೋ ಥರ ಸುತ್ತ ಬೆಟ್ಟ ಗುಡ್ಡಗಳಿದೆ. ಯಾವ್ದು ಬೇಕಾದರೂ ಹತ್ಬೋದು ಅನಿಸುತ್ತೆ. ಬಟ್ ಅದೆಲ್ಲ ಏನಂದರೆ ಮ್ಯಾಪಲ್ಲಿ ಇನ್ನೂ ಬಂದಿಲ್ಲ, ಯಾವುದಕ್ಕೂ ಹೆಸರೇನೂ ಇಲ್ಲ. ಸೊ ಚೆಕ್ ಮಾಡಿದೆ ಅದನ್ನು, ಎಷ್ಟೊಂದಿದೆ. ಈ ಕಡೆ ಹಿಂಗೆ ಹೋದರೆ ಆ ಕಡೆ ಸ್ಟೇಟ್ ಹೈವೇ ಬರುತ್ತೆ. ಇವಾಗ ಇಲ್ಲಿ ಹೋಗಿ ಲೆಫ್ಟ್ ಹೋದ ತಕ್ಷಣ ಹೋಗ್ತಾ ಇದ್ದರೆ ಸಿಕ್ಕಾಪಟ್ಟೆ ಇದೆ. ಆ ಥರ ಲೆಫ್ಟು ರೈಟಿಗೆ ಬೇಜಾನ್ ಸಿಗುತ್ತೆ ಬೆಟ್ಟ ಗುಡ್ಡಗಳು. ಮೋಸ್ಟ್ಲಿ ಎಲ್ಲ ಒಂದೊಂದೇ. ಮೇಲ್ಗಡೆ ಒಂದು ದೇವಸ್ಥಾನ ಮಾಡಿಬಿಟ್ರೆ ಸುತ್ತ ಬೆಟ್ಟ ಗುಡ್ಡಗಳಿದೆಯಲ್ಲ, ಮೇಲ್ಗಡೆಲ್ಲ ಒಂದೊಂದು ದೇವಸ್ಥಾನ ಮಾಡಿದ್ರೆ ಎಲ್ಲನೂ ಫೇಮಸ್ ಆಗಿಬಿಡುತ್ತೆ. ನಾವು ಆವಾಗ ವಾರಕ್ಕೆ ಒಂದು ಸತಿ ಬರ್ತಾ ಇರ್ತೀವಿ ಕೃಷ್ಣಗಿರಿಗೆ ಬಂದ್ಬಿಟ್ಟು ಅಷ್ಟೇ. ಸೊ ಸ್ವಲ್ಪ ಕ್ಲೌಡಿ ಇದೆ, ನಾವೇನು ರೈನ್ಕೋಟ್ ಏನು ಹಾಕ್ಕೊಂಡಿಲ್ಲ. ಹೋಪ್ಫುಲಿ ಏನು ಮಳೆ ಶುರು ಆಗೋಲ್ಲ ಅಂತ ಅಂದ್ಕೊಂಡಿದ್ದೀವಿ. ಶುರು ಆದರೆ ಹೇಳಿದ್ಬಿಟ್ಟು ಹಾಕೋಬೇಕಷ್ಟೆ. ನೋಡಿಯಪ್ಪ, ನೋಡಿ, ಇದು ಸ್ಟೇಟ್ ಹೈವೇ. ನೀವು ಇಲ್ಲಿ ಬಂದರೆ ಇಲ್ಲಿ ಬೋರ್ಡ್ ಕಾಣುತ್ತೆ, ಈ ಬೋರ್ಡ್ ನೋಡ್ಕೊಂಡು ಒಳಗಡೆ ಹೋಗಬೇಕು. ಇಲ್ಲೆಲ್ಲ ಫೋನ್ ನಂಬರ್ಗಳಿದೆ, ನಿಮ್ಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನನಗಿಲ್ಲಿ ಸರೌಂಡಿಂಗ್ಸ್ ತುಂಬ ಇಷ್ಟ ಆಗೋಯಿತು. ನೆನ್ನೆ ಸಾಯಂಕಾಲ ಒಂದು ರೌಂಡ್ ಹೋಗಿದ್ವಿ ಸುಮ್ಮನೆ, ಒಂದು 20 ಕಿಲೋಮೀಟ್ರ್ ಹೋಗ್ಬಿಟ್ಟು ಬಂದ್ವಿ. ಎಲ್ಲ ತಣ್ಣಗೆ ಸಾಯಂಕಾಲದೊತ್ತು ಒಳ್ಳೆ ಗಾಳಿ ಬೀಸ್ತಾಯಿತ್ತು, ಸೂಪರಾಗಿತ್ತು ಇಲ್ಲಿ ಜಾಗ ಮಾತ್ರ. ಇಲ್ಲಿ ನಾವು ಇದ್ದಿದ್ದ ಸ್ಟೈಲ್ ಏನಂದರೆ ಬೇರೆ ಏನೂ ಆ್ಯಕ್ಟಿವಿಟೀಸ್ ಏನಿಲ್ಲ, ಬರೀ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಇದೆ. ಅದನ್ನು ನಿಮ್ಗೆ ತೋರಿಸ್ಲಿಲ್ಲಲ್ಲ, ಅದು ತೋರಿಸ್ಲಿಲ್ಲ, ಮಿಸ್ ಆಗೋಯ್ತು. ಅದೇನು ನಾವು ಇಳಿಲಿಲ್ಲ, ಅದರಲ್ಲಿ ಇಳಿಯೋ ಥರ ಇಂಟಿಮಿಡೇಟಿಂಗ್ ಆಗಿರಲಿಲ್ಲ ಅದು. ಅದು ಬಿಟ್ಟರೆ ಫೂಸ್ ಬಾಲ್ ಇತ್ತು, ಆಮೇಲೆ ಕ್ರಿಕೆಟ್ ಬ್ಯಾಟು, ಬಾಲು, ಕಾರ್ಡ್ಸು ಅದು ಇದು ಎಲ್ಲ ಇಟ್ಟಿದ್ರು. ನಾವು ಅದು ಯಾವುದೂ ಆಡಲಿಲ್ಲ.
ಏನೂ ಮಾಡಲಿಲ್ಲ, ಸುಮ್ಮನೆ ಬಂದ್ವಿ ಹೋದ್ವಿ. ನೋಡಿ ಅದೇ ಹೇಳಿದ್ದು ನಾನು, ಆ ಥರ ಎಲ್ಲ ಎಷ್ಟೊಂದು ಬೆಟ್ಟ ಗುಡ್ಡ ಇದೆ ಅಂತ. ಇದೆಲ್ಲ ಏನಕ್ಕೆ ಮ್ಯಾಪ್ಸಲ್ಲಿ ಬಂದಿಲ್ಲ ಇನ್ನು, ನಮಗೆ ವಾರ ವಾರ ಬರೋಕ್ಕೆ ಒಂದು ಲೊಕೇಶನ್ ಸಿಗ್ದಂಗೆ ಆಗುತ್ತೆ. ನಾವೇ ಅಪ್ಲೋಡ್ ಮಾಡಿಬಿಡೋಣ, ನಾವೇ ಒಂದು ಹೆಸರಿಟ್ಬಿಟ್ಟು ಏನಂತ ವತ್ಸಮಲಯ ಆಯ್ತಪ್ಪ, ಒಂದು ವತ್ಸಮಲೈ, ಇನ್ನೊಂದು ನಾಗಮಲೈ. ಆ್ಯಕ್ಚುಲಿ ನಾಗಮಲೈ ಅನ್ನೋ ಹೆಸರು ಎಷ್ಟೊಂದಕ್ಕಿದೆ, ವತ್ಸಮಲೈ ಅನ್ನೋದು ಯಾಕೋ ಸ್ವಲ್ಪ ಓವರ್ ಅನಿಸ್ತಾ ಇದೆ. ಯುನೀಕ್ ಆಗಿರ್ಬೋದು, ಬಟ್ ಅದು ಯಾಕೋ ನನಗೆ ಚೆನ್ನಾಗಿ ಅನಿಸ್ತಾ ಇಲ್ಲ, ಸೌಂಡಿಂಗ್ ಚೆನ್ನಾಗಿಲ್ಲ ಅದ್ರದ್ದು. ಇಲ್ಲಿ ಏನು ಅಚ್ಚರಿ ಅಂದರೆ ನೋಡೋದಕ್ಕೆಲ್ಲ ಹಳ್ಳಿಗಳ ಥರ ಇದೆ, ಆದರೆ ಇದು ವಿಲೇಜ್ ಲಿಮಿಟಾ ಫಾರೆಸ್ಟ್ ಲಿಮಿಟ್ ಅಂತಲೇ ಅರ್ಥ ಆಗಲ್ಲ. ಯಾಕೆಂದರೆ ನೋಡಿ ಈ ಥರ ಇದ್ರೂ ಕೂಡ ನೆಟ್ವರ್ಕೇ ಬರ್ತಾ ಇಲ್ಲ. ನಾನು ಅವನು ಫೋನಲ್ಲಿ ಕನೆಕ್ಟ್ ಆಗಿದ್ದೀವಿ, ಬಟ್ ಮಾತಾಡೋದೇ ಕೇಳಿಸ್ತಾ ಇಲ್ಲ. ಇಲ್ಲ ಸ್ಟ್ರೈಟು ನಾವು ಬಂದಿದ್ದೀವಿ ಪಲಕ್ಕೋಡ್ ಕಾವೇರಿ ಪಟ್ಟಣಂ ರೋಡ್ಗೆ. ಈ ರೋಡ್ ನೋಡ್ತಾ ಇದ್ದರೆ ನನಗೆ ಯಾವುದೋ ಒಂದು ರಾಜರ ಕಾಲದಲ್ಲಿ ಸಂಚರಿಸಿದಂತೆ ಅನಿಸುತ್ತಿದೆ. ಈ ರೋಡಿನ ಎಡಭಾಗ ಮತ್ತು ಬಲಭಾಗದಲ್ಲಿ ಇಷ್ಟೊಂದು ಸುಂದರವಾದ ಮರಗಳಿದೆ ಎಂಬತಕ್ಕಂಥ ವಿಷಯ ನನ್ನ ಮನಸ್ಸಿಗೆ ಸಂತೋಷವನ್ನು ನೀಡಿದೆ. ನಮ್ಮ ಸ್ನೇಹಿತರಾದ ಸಾಯಿರಾಮ್ರವರು ಅಲ್ಲೇ ನಿಂತುಕೊಂಡಿದ್ದಾರೆ, ಏಕೆಂದರೆ ಅವರಿಗೆ ಛಾಯಾಗ್ರಹಣ ಮಾಡಬೇಕೆಂಬ ಒಂದು ಆಸೆ ಹುಟ್ಟಿದೆ. ನನಗೆ ಫೋಟೋವನ್ನು ತೆಗೆಯೋ ಅವಕಾಶವಿಲ್ಲ, ಯಾಕಂದರೆ ನನ್ನದು ಬರೀ ವಿಡಿಯೋ ಮಾಡ್ತಕ್ಕಂಥ ಒಂದು ಕೆಲಸ. ಬಾಪ ಎಷ್ಟೊತ್ತು ತೆಗಿತೆ, ಗಾಡಿಯಿಂದ ಇಳಿದ್ಬಿಟ್ಟಿದ್ಯಾ ನೀನು? ಏನು ಅಷ್ಟು ಫಾಸ್ಟಾಗೆ? ಏನಪ್ಪ ಛಾಯಾಗ್ರಾಹಕರೇ, ಫೋಟೋಗ್ರಾಫರ್ಗೆ ಏನಂತಾರೋ, ನಾನೇನೋ ಜೋಶಲ್ಲಿ ಏನೋ ಬೈಕ್ ಬಂದಿದ್ದು ಹೇಳ್ತಾ ಇದ್ದೀನಿ. ತಪ್ಪು ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಛಾಯಾಗ್ರಾಹಕನ ಪಕ್ಕನಾ? ಓಕೆನಪ್ಪ, ಓಕೆ. ಏನಪ್ಪ ಇದು ಊರ ಹೆಸರೇ ಮುನಿಯಪ್ಪನ ಕೋವಿಲ್ಲ, ಮುನಿಯಪ್ಪನ ದೇವಸ್ಥಾನ ಎಂಬತಕ್ಕಂಥ ಈ ಒಂದು ಊರಿನಲ್ಲಿ ನಾವು ಈಗ ಚಲಿಸುತ್ತಿದ್ದೇವೆ. ನಮ್ಮ ಪ್ರಯಾಣ ಶ್ರೀ ಕೃಷ್ಣರಾಜ ಸಾಗರ ಅಣೆಕಟ್ಟು. ಅದು KRS ಅಲ್ವಾ? ಇದು ಕೃಷ್ಣಗಿರಿ ಅಣೆಕಟ್ಟು. ನಾವು ನಮಗೆಲ್ಲೇ ಹೋದರೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಾಗಗಳೇ ಬಾಯಿಗೆ ಬರುತ್ತೆ. ಇದು KRP ಡ್ಯಾಮ್, ಇದು ಕೃಷ್ಣಗಿರಿ ಏನೋ ರಿಸರ್ವಾಯರ್ ಪ್ರಾಜೆಕ್ಟಾ ಏನೋ ಇರಬೇಕು, ಫುಲ್ ಫಾರ್ಮ್ ಎಲ್ಲ ಗೊತ್ತಿಲ್ಲ. ಇಲ್ಲಿ ನೋಡೋಕೆ ಚೆನ್ನಾಗಿದೆ ಅಂತ ಫೋಟೋ ತೊಗೊಳಕ್ಕೆ ನಿಲ್ಲಿಸಿದ್ವಿ. ಕಣ್ಣಲ್ಲಿ ನೋಡೋದಕ್ಕೆ ಒಂಥರ ಇದೆ, ಫೋಟೋದಲ್ಲಿ ಒಂಥರ ಬರ್ತಾಯಿದೆ. ಏನೂ ಉಪಯೋಗ ಇಲ್ಲ ಫೋಟೋ. ನೋಡಿ ಬ್ಯಾಕ್ಗ್ರೌಂಡಲ್ಲಿ ಫಿಲಮ್ ತೆಗಿಯೋದಕ್ಕೆ ಒಳ್ಳೆ ಜಾಗ. ನಾವು ನೆಕ್ಸ್ಟು ನಮ್ಮ ಪ್ರೊಡಕ್ಷನಲ್ಲೇ ಫಿಲಮ್ ಶುರು ಮಾಡ್ತಾಯಿದ್ದೀವಿ. ಸೊ ನಮ್ಮದು ಇದು ಒಂದು ಲೊಕೇಶನ್. ನಾವು ಇವಾಗ ಸದ್ಯಕ್ಕೆ ರೆಕ್ಕಿಗಳಾಗಿ ಬಂದಿದ್ದೀವಿ ಲೊಕೇಶನ್ ಹುಡ್ಕೋಕ್ಕೆ. ಇಲ್ಲಿ ಬಂದ್ಬಿಟ್ರೆ ಬೇಜಾನ್ ಲೊಕೇಶನ್ಗಳಿದೆ ನೋಡಿ. ಈ ಥರ ಇದೆ, ಡ್ಯಾಮ್ ಇದೆ, ಬೆಟ್ಟ ಗುಡ್ಡ ಇದೆ, ಹೈವೇ ಇದೆ. ನಮ್ಮ ಹೀರೋ ಬೇಸ್ಡ್ ಆನ್ ಇದು ವಿಲೇಜ್ ಬಾಯ್, ಅನ್ಎಜುಕೇಟೆಡ್, ಅವನೇ ನಮ್ಮ ಹೀರೋ. ಆ ಹೀರೋ ಏನು ಮಾಡ್ತಾನೆ ಅನ್ನೋದೇ ಕತೆ. ಗುರು, ಇದು ಯಾವುದೋ ಹಳ್ಳಿಲಿದೆ, ಯಾರೂ ಇರಲ್ಲ ಅಂದ್ಕೊಂಡ್ರೆ ಏನಪ್ಪ ಅಲ್ಲಿ ಫುಲ್ ಜನಸಾಗರನೇ ಸೇರಿಬಿಟ್ಟಿದೆ. ನಮ್ಗಲ್ಲಿ ಇವಾಗ ಹೋಗೋದಕ್ಕೆ ಅವಕಾಶ ಸಿಗ್ದಂಗೆ ಅದಾದಂಗೆ ಸುಮ್ಮನೆ ದೂರದಿಂದ ನಡ್ಕೊಂಡು ಹೋಗ್ತಾ ಇರಬೇಕು ಇವಾಗ ಅಷ್ಟೇ. ನಾನು ಫೋಟೋಲ್ಲೇ ಹೇಳ್ದೆ ಅಲ್ಲಿ ಏನಿಲ್ಲಪ್ಪ ಅಂತ, ಅಷ್ಟೇ. ಅದು ನನಗೆ ಗೊತ್ತಿರ್ತಕ್ಕಂಥ ವಿಷಯ ಏನಂದರೆ, ಈ ಡ್ಯಾಮು 1957ರಲ್ಲಿ ನಿರ್ಮಾಣ ಆಗಿರೋದು. ಇದು ಯಾವ ನದಿಗೆ ಕಟ್ಟಿರೋದು ಅಂದರೆ ಯಾವುದೋ ತೇನ್ಪೆಣ್ಣೈ ನದಿ ಅಂತೆ. ಏನಾದ್ರಲ್ಲ ನಂಗೆ ಪ್ರೊನೌನ್ಸಿಯೇಷನ್ನು ಬರೋದಿಲ್ಲ. ಅದಕ್ಕೆ ಇನ್ನೊಂದು ಹೆಸರೇನು ಪೊನ್ನಯ್ಯಾರ್ ನದಿ ಅಂತೆ. ಮತ್ತು ಇದು ನಂದಿದುರ್ಗದಿಂದ, ಅಂದರೆ ಬೆಂಗಳೂರಿನ ಹತ್ತಿರದಲ್ಲಿರೋ ನಂದಿ ಹಿಲ್ಸಿಂದ ಈ ಒಂದು ನೀರು
ಪ್ರಾರಂಭ ಆಗಿ ಇಲ್ಲಿ ಹರಿದು ಹೋಗುತ್ತೆ ಅಂತ ಹೇಳಿದ್ರು. ಓ ಇದೇನಪ್ಪ ಇಲ್ಲಿ ಟಿಕೆಟ್ ಬೇರೆ ಇದೆ ಇಲ್ಲಿ. ಇಲ್ಲ ಇವ್ರ ಹತ್ರ UPI ಎಲ್ಲ ಇದೆಯೇನೋ? ಓ ಇಲ್ವಾ? ಇಲ್ಲಿ ಹಾಕಿದಾರಲ್ಲ ಎಂಟ್ರೆನ್ಸ್ ಫೀಸು. ಇದೇ ಕಣ ಅವನಲ್ಲಿ ಒಳಗಡೆ ಕೂತಿದ್ದಾರೆ, 4 ಜನ ಬಂದ್ಬಿಟ್ರು. ಅಷ್ಟಕ್ಕೆ ಕೇಳದೆ ಹೋದ್ರೆ ಎಲ್ಲ ನಿಲ್ಲಿಸೋ ಸೀನೇ ಇಲ್ಲ. ಏನೋ ಡ್ಯಾಮ್ ನೋಡೋದಕ್ಕೆ ಈ ಊರವರು ಬರ್ತಾ ಇದ್ದಾರಲ್ಲೋ, ಯಾಕೆ ಇವರೆಲ್ಲ ನೋಡಿರಲ್ವಾ? ದಿನ ಅದೇ ನೀರು ಕುಡಿತಾರೆ. ಏನೋ ಟೂರಿಸ್ಟ್ಸ್ ಬರ್ತಾರೆ ದೂರದಿಂದ, ಅದೊಂಥರ. ಇಲ್ಲೆಲ್ಲ ಲೋಕಲ್ ಜನರೇ ಇಷ್ಟು ಜನ ಇದ್ದಾರೆ. ಲೇ ಏನೋ ನೀರಿದು? ಲೇ ಬೆಂಗಳೂರಲ್ಲಿ ನಾವೆಲ್ಲ ಸ್ನಾನ ಮಾಡಿಬಿಟ್ಟಿರೋ ನೀರೇನೋ ಇದು? ನೋಡು ಸೋಪು. ಲೇ ಪಾಪಲ್ಲೇ ಈ ಊರವರಿಗೆಲ್ಲ ನಾವು ಸ್ನಾನ ಮಾಡಿ ಗಾಡಿ ತೊಳೆದು ಎಲ್ಲ ಮಾಡಿಬಿಟ್ಟಿರೋ ನೀರನ್ನು ಇವರು ದೇವ್ರ ಥರ ಪೂಜೆ ಮಾಡಿ ಸೇವಿಸೋ ಥರ ಆಗಿದೆ. ಅದೇ ಫುಲ್ ಗ್ರೀನ್ ವಾಟ್ರು. ಗ್ರೀನ್ ಮೇಲೆ ಸೋಪ್ ನೋಡಂಗೆ, ಅದು ನೋಡಿದ್ರೆ ಸೈಕಾಗ್ತಾ ಇದೆ. ಇದೇ ಕೃಷ್ಣಗಿರಿ ಡ್ಯಾಮ್, KRP ಡ್ಯಾಮ್. ಫಿಶಿಂಗ್ ಅಂತ ಏನೇನೋ ಕೇಳ್ತಿಯಲ್ಲಪ್ಪ ನೀನು. ಮಾಡ್ತಾರಂತ ಫಿಶಿಂಗು? ಓ ಆ ನೆಟ್ಟು ಎಸೆಯೋದು ಸಖತ್ತಾಗಿ ಕಾಣುತ್ತಲ್ಲ ಪ್ಯಾಟ್ರನು. ಹ್ಞೂ ಇದ್ದೇ ಇರುತ್ತೆ, ಫಿಶ್ ಇಲ್ಲದೆ ಏನು ಅಷ್ಟೊಂದು ಬಂದ್ಬಿಡ್ತಾ ಒಟ್ಟಿಗೆ? ಇಲ್ಲ ಯಾವುದು ಸಿಕ್ಕಿಲ್ಲ. ನಾನು ಅದು ಫಿಶ್ ಅಂದ್ಕೊಂಬಿಟ್ಟೆಲೆ. ಸಿಕ್ಬಿಡ್ತಾ ಒಂದು? ಓ ಅಲ್ಲಿ ಅಷ್ಟು ಸುಲಭವಾಗಿ ಹಿಡಿದ್ಬಿಟ್ರೇನೋ? ಇಲ್ಲಿ ಯಾವ ಫಿಶ್ ಅದು? ನಮಗೆ ಫಿಶ್ ಅಂತ ಗೊತ್ತಷ್ಟೆ, ಯಾವುದು ಏನು ಎಷ್ಟು ವೆರೈಟಿಗಳಿದೆ ಅವೆಲ್ಲ ಗೊತ್ತಿಲ್ಲ. ಅಲ್ಲಿ ತುಂಬ ಜನ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಮ್ಗೆ ಅಷ್ಟೊಂದು ಜನ ಇರೋ ಕಡೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಮಗೆ ಸಾಕು ಇಷ್ಟೇ. ಏನು ಫಿಶಿಂಗ್ ಮಾಡಿ ಆಗ್ತಾ ಇದ್ದಾರೆ. ಏನು ಬಿಸಾಕ್ಬಿಟ್ಟದನ್ನ ಯಾಕೆ ಪಾಪ? ಅದು ಬದುಕೊಳ್ಳಿ ಅಂತನಾ? ಗುಡ್ ಬೈ. ಪ್ರಾಣಿಗಳಿಗೆ ಹಾನಿ ಮಾಡಬಾರದು, ಅವುಗಳಿಗೂ ನಮ್ಮಂತೆ ಬದುಕಲು ಬಿಡಬೇಕು. ಅರ್ಥವಾಯಿತೇ? ನಡೆಯಪ್ಪ ಸಾಕು, ಇಲ್ಲೇ ನಿಂತಿದ್ರೆ ಇಲ್ಲೇ ಇದ್ಬಿಡ್ತೀವಿ, ಹೋಗೋದಿಲ್ಲ. ಲೇ ಈ ನೀರು ಬೆಂಗಳೂರಿಗೆ ಬಂದೇ ಇಲ್ಲಿಗೆ ಬರೋದು ಬಾಪ. ನೀನೇನಪ್ಪ ನೋಡಿ, ಅದು ಒಳ್ಳೆ ಜುಪಿಟರ್ದು ಪ್ಯಾಟ್ರನ್ ಕಾಣುತ್ತಲ್ಲ ಫೋಟೋಸಲ್ಲಿ, ಆ ಥರ ಇದೆ ಪ್ಯಾಟ್ರನ್ನು. ಏನೇನು ಮಿಕ್ಸ್ ಆಗಿಬಿಟ್ಟಿದೆಯೋ ಅದರಲ್ಲಿ, ನಂಗೆ ನೋಡಿದ್ರೇ ಭಯ ಆಗ್ತಾಯಿದೆ ಅದನ್ನು. ಅಪ್ಪ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ನೀರನ್ನ ಹೆಂಗೆ ಹೋಗ್ಬೇಕು ನೀರಿಗೆ ಅಂತ ದಾರಿ ತೋರಿಸ್ತಾ ಇದ್ದಾರಾ? ಏನು ಮಾಡ್ತಾರೆ ಅಂತಲೇ ಅರ್ಥ ಆಗಲ್ವಲ್ಲಪ್ಪ. ತುಂಬ ದೊಡ್ಡದಾಗಿದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಇಷ್ಟು ಜನ ಇದ್ದಾರೆ. ನಾವಿವಾಗ ಇಂದಿನ ಪ್ರವಾಸ ಸ್ಥಾನ ಇದೊಂದೇ ನಮಗಿವತ್ತು. ಹಾಯ್. ನೀನು ಹಂಗೆ ಇದ್ದಿದ್ದಂತೆ? ಹಾಂ ಇಲ್ಲೋಯ್ತದು ಅಲ್ಲಿ. ನಮ್ದು ಇವತ್ತು ನೋಡಬೇಕು ಅಂತ ಅಂದ್ಕೊಂಡಿದ್ದು ಇದೊಂದೇ ಡ್ಯಾಮ್ನ, ಇದೊಂದೇ ಜಾಗನ. ಆಯ್ತಿದು. ಸೊ ಇವಾಗ ಸೀದಾ ಬೆಂಗಳೂರಿಗೆ ಹೋಗಬೇಕು, ಹೋಗಿ ರೆಸ್ಟ್ ತಗೋಬೇಕು, ಅಷ್ಟೇ ಕೆಲಸ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. See you in the next one. Bye bye.